ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ವಿಡಿಯೋ. ನಿಮಗೆ ಗೋಂಡ್ಯಾ ಕಟ್ಟೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಮಿಸ್ ಮಾಡಲಾರೆ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬೇಬಿ ಕುಚ್ಚು ಕಟ್ಟೋದು ಹೇಳ್ಕೊಡ್ತೀನಿ. ಅದಕ್ಕೆ ದಾರ ನಿಮ್ಮ ಸೀರೆ ಫಸ್ಟ್ ಬೇಬಿ ಕುಚ್ಚು ಕಟ್ಟೋದು ಹೇಳ್ಕೊಡ್ತೀನಿ. ಅದಕ್ಕೆ ದಾರ ಯಾವ ಥರ ಸುತ್ತೋದು ಹೇಳ್ತೀನಿ. ನಿಮ್ಮ ಸೀರೆ ಯಾವ ಕಲರ್ ಐತಂತ ನೋಡ್ಕೋಬೇಕು. ಎರಡು ಕಲರ್ ಇತ್ತಂದ್ರೆ ಈಗ ಸೀರೆ ನೋಡ್ರಿ, ಇದು ಆರೆಂಜ್ ಮತ್ತು ಚಾಕ್ಲೇಟ್ ಐತಿ. ನಾ ಎರಡು ಕಲರ್ ತೊಗೋತೀನಿ ರೀ, ಆರೆಂಜ ಮತ್ತು ಚಾಕ್ಲೇಟಿ. ಈಗ ನೋಡಿ, ಇದು ಚಾಕ್ಲೇಟಿ ದಾರ ತೊಗೊಂಡಿನಿ. ಈ ದಾರ ಯಾವ ಥರ ಸುತ್ತೀನಿ ಅಂತ ನೋಡ್ಕೊಳ್ಳಿ. ಈ ದಾರ ಈ ಥರ ಈ ಕಿಲಿಪ್ರಟ್ಟಿಗೆ ಸುತ್ತೆ ಅಂದ್ರೆ ಭಾಳ ಸಣ್ಣದಾಗ್ತೈತಿ. ಒಂದು ಸೀರೆ ಫುಲ್ ಆಗ್ಬೇಕಂದ್ರೆ ದೊಡ್ಡ ಸುತ್ಕೋಬೇಕು. ಆಗಲಿ ಸುತ್ತೋದು ಬೇಡ ತಂದು ನಾವು ಒಮ್ಮೆಲೆ ಈ ಥರ ಸುತ್ಕೋತೀನಿ. ಹಿಂಗೆ ಉದ್ದಕ್ಕೆ ಕಾಲಿನ ಬಟ್ಟೆ ಒಳಗೆ ಸೇರಿಸ್ಕೊಂಡು ಈ ಥರ ಸುತ್ಕೋತೀನಿ. ನೀವು ದಪ್ಪ ಅಂದ್ರೆ 67 ಅಂದ್ರೆ ಭಾಳ ಸಣ್ಣ ಆಗ್ತಾವೆ. ನಾನು ದಪ್ಪ ಥರ ಸುತ್ತೀನಿ. ನೀವು ಒಂದು 80, 90, 100 ತನಕ ಸುತ್ಕೋರಿ. ನಾನು ಅಂತ 100 ತನಕ ಸುತ್ಕೋತೀನಿ ರೀ. ಈ ಥರ 3, 4 ಹಿಂಗದು 100 ಥರ ಸುತ್ಕೋತೀನಿ. ನೀವು ಇದೇ ಥರ 100 ಥರ ಸುತ್ಕೊಂಡೆ ಅಂದ್ರೆ ಫುಲ್ ಸೀರೆಗೆ ಆಗ್ತೈತಿ. ಇದು ಒಂದು ಕಲರ್, ಅದೊಂದು ಕಲರ್, ಎರಡೇ ಥರ ಸುತ್ಕೊಂಡೆ ಅಂದ್ರೆ ಫುಲ್ ಸೀರೆಗೆ ಆಗ್ಬಿಡ್ತೈತಿ. ಈ ಥರ ಸುತ್ಕೋಬೇಕು. ಇಲ್ಲಿ ತೋರಿಸಿ ಸುತ್ಕೊಂಡಿದ್ದೀನಿ. ಹಿಂಗೆ ಕಟ್ ಮಾಡ್ಕೊಂಡೀನಿ ರೀ. ಈ ಥರ ಹಿಂಗೆ ಕಟ್ಟು 2 ಭಾಗ ಮಾಡ್ಕೊಂಡು ಬಿಡ್ಬೇಕು. ಅದ್ರದ್ದು ಈ ಥರ ಉದ್ದ ಹಾಕ್ತೀವಿ ನೋಡಿ. ಇಷ್ಟು ಉದ್ದ ಆಗೈತಿ. ಈಗ ಇದಕ್ಕೆ ಗಮ್ ಹಚ್ಕೊಳ್ಳೋಣ. ಈಗ ನೀವು ನಿಡಲ್ಸ್ ಒಳಗೂ ಸೇರಂಗಿಲ್ಲ ದಪ್ಪ ಮಾಡಿದಾಗ. ಅದಕ್ಕೆ ನಾನು ಈ ಥರ ಗಮ್ ಹಚ್ಕೊಂಡು ಬಿಡ್ತೀನಿ. ಇದಕ್ಕೆ ತೋರಿಸ್ತೀನಿ ನಿಮ್ಗೆ ಹ್ಯಾಂಗೆ ಹಾಕೋದಂತಂದು. ನೀಡಲ್ಸ್ ಒಳಗೆ ಸೇರಿಸ್ಲಾರ್ದಂಗೆ ನಾ ಹಾಕ್ತೀನಿ. ಈ ಥರ ಹಿಂಗೆ ಉದ್ದಕ್ಕೆ ಚೂಪಾಗಿ ಮಾಡ್ಕೊಬೇಕು. ಆಮೇಲೆ ಹಿಂಗೆ ಚೂಪ್ ಕಟ್ ಮಾಡಿಬಿಡ್ತೀನಿ ನೋಡಿ. ಈ ಥರ ಹಾಕೋಬೇಕು ನೋಡಿ. ಇಷ್ಟು ಉದ್ದ ಆಗ್ತೈತಿ. ಒಂದು ಸೀರೆ ಸೆರಗಾಕ ಹಾಕ್ಬೇಕಂದ್ರೆ ಇಷ್ಟು ಸಾಲ್ತೈತಿ. ಮತ್ತು ಆರೆಂಜ್ ಕಲರ್ ಒಂದು ತೊಗೋತೀನಿ ನಾನು. 2 ಕಲರ್ ಸಾಲು ಬಿಡ್ತೈತಿ. ಮತ್ತು ಕಮ್ಮಿ ಏನು ಬಿತ್ತಂದ್ರೆ ಸಣ್ಣ ಮಾಡ್ಕೊಳಕ್ಕೆ ಬರ್ತೈತಿ. ಕಿಲಿಪ್ ರೆಟ್ಟಿಗೆ ಹಾಕೊಂಡೆ ಅಂದ್ರೆ ಮತ್ತು 2-3 ಸಲ ಸುತ್ಕೋಬೇಕಾಗ್ತೈತಿ. 2 ದಾರ ಅಂದ್ರೆ ಮತ್ತು 5-6 ಸಲ ಹಾಕ್ತೈತಿ. 2 ಥರ ಸುತ್ಕೊಂಡು ಬಿಡ್ತೀನಿ. ಸ್ಟಾಪ್ ನೋಡಿ. ಈ ಥರ 2 ಕಲರ್ ಮಾಡ್ಕೊಂಡೀನಿ ನಾನು ಸೀರೆಗೆ ಹಾಕೋಕ್ಕೆ. ಆರೆಂಜ್ ಒಂದು, ಚಾಕ್ಲೇಟಿ ಒಂದು. ಈಗ ಸೂಜಿಗೆ ಜರಿ ಸುತ್ಕೊಳ್ತೀನಿ. ಜರಿ ಐತಿ ನಂದು. ನಾನು ಜರಿ ಹಿಂಗೆ ಜಿಗಟ್ ಪಟ್ಟಿ ಹಚ್ಚಿಬಿಡ್ತೀನಿ. ಯಾಕಂದ್ರೆ ಆಗಲೆಲ್ಲ ಬಿಚ್ಚಿ ಹೋಗಿತೈತಿ. ಇದು ನೋಡಿ, ಇದು ಸಣ್ಣ ಸೂಜಿ ನಮ್ಮ ಗೋಂಡ್ಯಾ ಕಟ್ಟೋಕ್ಕೆ ತೊಗೊಂಡೀನಿ. ಜರಿ ಸೇರಿಸ್ಕೊಳತ್ತೀನಿ. ಇದು ಗಂಟು ಹಾಕೋಕ್ಕೆ ಬೇಕಾಗಿರ್ತೈತಿ. ಇದು ನೋಡಿ, ಈಗ ಸೀರೆಗೆ ಹಾಕ್ತೀನಿ ನಾನು. ನಿಮ್ಮ ಕಡೆ ಎಂಥದ್ದು ನಿಡಲ್ ಸೂಜಿ ಇದ್ದಿರಬೇಕಲ್ಲ, ಯಾವುದೇ ಆದ್ರೆ ನಡಿತೈತಿ. ಅಂದ್ರೆ ನಿಮ್ಗೆ ಯಾವ್ದಾರ ಒಂದು ಹಿಂಗೆ ತೂತು ಹಾಕೋಂಥದ್ದು ಏನಾರ ಇತ್ತಂದ್ರೆ ಈ ಥರ ಹಿಂಗೆ ತೂತು ಹಾಕೋಬೇಕಿದು. ಹಿಂಗೆ ತೂತು ಹಾಕೊಂಡೆ ಅಂದ್ರೆ ತೂತು ಹಾಕೋಬೇಕು. ಆಮೇಲೆ ಇದಕ್ಕೂ ಸೇರಿಸಬೇಕು. ಈ ಥರ ಒಳಗೆ ಹಾಕಿ ಈ ಕಡೆ ಜಕ್ಕೋಬೇಕು ನೋಡಿ. ಸರಳವಾಗಿ ಸ್ವಲ್ಪ ಸಾವಕಾಶಕ್ಕೆ ತಕ್ಕೋರಿ. ಸ್ಟಾರ್ಟ್ ಹಿಂಗೆ ಹಾಕೋಬೇಕ್ರಿ. ನೋಡಿ, ಈ ಥರ ಹಾಕ್ಕೊಂಡೀನಿ. ಇದು ಹಿಂದೆ ಈ ಥರ ಬಂದೈತಿ. ಈ ಕಡೆ ನಿಮ್ಗೆ ಎಷ್ಟು ಉದ್ದ ಬೇಕಷ್ಟು ಇಟ್ಕೋಬೇಕು. ಈಗ ನೋಡಿರಿ, ಇಲ್ಲಿ ಇಟ್ಟೆ ಉದ್ದು. ಈಗ ಇದಕ್ಕೆ ಗಂಟು ಹಾಕೋದು ಹೇಳ್ಕೊಡ್ತೀನಿ. ಗಂಟು ಯಾವ ಥರ ಹಾಕ್ಕೊಳ್ಳೋದು, ಗಂಟು ಹಾಕೋದು ಹೇಳ್ಕೊಡ್ತೀನಿ. ಜರಿ ಒಳಗೆ ನೀಡಲ್ ಸೇರಿಸಿದ್ದು ಈ ಸೂಜಿ ಈ ಥರ ನೊಡಬಾರ್ಕ ಇದ್ರಾಗ ಸೇರಿಸ್ಕೋಬೇಕು. ಈ ಥರ ನೊಡಬಾರ್ಕೆ ಸೇರಿಸ್ಕೋಬೇಕು. ಈ ಥರ ಹಿಂಗೆ ಜಕ್ಕೋಬೇಕು. ದಾರ ಈ ಕಡೆ ಹಿಂಗೆ ಕೆಳಗೆ ಇಟ್ಕೊಂಡು ಈ ಕಡೆ ತೊಗೊಂಡು ಈ ಕಡೆ ಹಿಂದಷ್ಟು ತೊಗೊಂಡು ಹಿಂಗೆ ಗಂಟು ಹಾಕೋಬೇಕು. ಇಲ್ಲಿ ಬರೀ ಸುತ್ಕೊಳ್ಳೋದೆ ಅಂದ್ರೆ ಬಿಚ್ಚಿಬಿಡ್ತೈತೆ. ಅದು ನಿಮಗೂ ಬಿಚ್ಚತ್ತಂದ್ರೆ ಮತ್ತು ಆಗಲೆಲ್ಲ ಇದು ಆಗಂಗಿಲ್ಲ ರೀ. ಹಿಂಗೆ ಹಾಕಿ ಹಿಂಗೆ ಗಂಟು ಹಾಕೊಂಡೆ ಅಂದ್ರೆ ಏನೂ ಬಿಚ್ಚಂಗಿಲ್ಲ. ಇದು ಸೀರೆ ಹರಿತೈತೆ ಕರೆ, ಈ ಗೋಂಡೆ ಏನು ಬಿಚ್ಚಂಗಿಲ್ಲ. ಈ ಥರ ಹಿಂಗೆ ಹಾಕೋಬೇಕಾಗಲಿಲ್ಲ. ಈ ಹಿಂದಷ್ಟು ತೊಗೊಂಡು ಮತ್ತು ಹಿಂಗೆ ಹಾಕೊಂಡು ಗಂಟು ಹಾಕೋಬೇಕು.
ಈ ಮತ್ತು ಹಿಂಗಿಂದ ಅಷ್ಟು ತೊಗೊಂಡು ಮತ್ತು ಈಗ ತೊಗೊಂಡು ಇಲ್ಲಿ ಇಂಥಲ್ಲಿ ಸೇರಿಸಿ ಈ ಥರ ಗಂಟು ಹಾಕ್ಕೋಬೇಕು. ಇದೇ ಥರ 4-5 ಥರ ಗಂಟು ಹಾಕೋರಿ ನೀವು. ಹಿಂಗೆ ಗಂಟು ಹಾಕ್ಕೋಬೇಕು ನೀವು. ನೋಡಿ ಈ ಥರ ಗಂಟು ಹಾಕೊಂಡೆ ಅಂದ್ರೆ ಒಟ್ಟು ನಿಮ್ಮದು ಗೊಂಡೆನೇ ಬಿಚ್ಚಂಗಿಲ್ಲ. ಒಬ್ಬೊಬ್ರು ಸೀರೆ 4-5 ಸಲ ಸೀರೆ ಉಟ್ಕೊಂಡೆ ಅಂದ್ರೆ ಗಂಟು ಬಿಚ್ಚಿ ಎಲ್ಲ ಬಿಚ್ಚಿ ಹೋಗಿರ್ತೈತಿ ಸೀರೆಗಳ್ದು. ಈ ಥರ ಗಂಟು ಹಾಕೊಂಡೆ ಅಂದ್ರೆ ನಿಮ್ಮ ಸೀರೆನೇ ಹರಿದೈತೈತಿ, ಗೊಂಡೆ ಏನು ಬಿಚ್ಚಂಗೇ ಇಲ್ಲ. ಅದಕ್ಕೆ ಈ ಗಂಟು ಹಾಕೋದು ಹೇಳ್ಕೊಟ್ಟೀನಿ. ನೋಡಿ ನಿಮ್ಮದು ಉದ್ದಕ್ಕೆ ಎಷ್ಟು ಬೇಕಾದಷ್ಟು ಕಟ್ ಮಾಡ್ಕೊಳ್ಳಿ. ನೋಡಿರಿ ಈ ಥರ ಆಯ್ತು ನೋಡಿರಿ. ಈಗ ನೆಕ್ಸ್ಟ್ ಮತ್ತೊಂದಿಷ್ಟು ಬಟ್ಟೆ ಇಟ್ಟು ಹಿಡ್ಕೊಂಡು ಮತ್ತೆ ಹಿಂಗೆ ಹಾಕೊಂಡು ಹಿಂಗೆ ತೂತು ಹಾಕೋರಿ. ಈಗ ಆರೆಂಜ್ ಕಲರ್ ಹಾಕ್ತೀನಿ. ಈ ಥರ ಒಳಗೆ ಹಿಂಗೆ ಸೇರಿಸ್ಕೋಬೇಕು. ಸಾಕಾಸಾಗಿ ಜಕ್ಕೋರಿ. ಈ ಥರ ಜಕ್ಕೊಂಡು ಈ ಥರ ಹಾಕ್ಕೋಬೇಕು. ಮತ್ತು ಇದೇ ಥರ ಹಿಂಗೆ ನಡ್ಬರ್ಕ್ ಹಾಕ್ಕೊಂಡು ಇದಿಷ್ಟು ತಳ ಕೈಯಾಗಿ ಹಿಡ್ಕೊಂಡು ಇಂಥ ಅಷ್ಟು ತೊಗೊಂಡು ಇದ್ರ ಒಳಗೆ ಗಂಟೆ ಹಾಕ್ಬೇಕು. ಹಿಂಗೆ ಈ ಥರ ಗಂಟೆ ಹಾಕ್ಕೋಬೇಕು. ನೋಡಿರಿ ನಿಮ್ಮ ಕೈ ಹಗಲೆಲ್ಲ ಹಿಂಗೆ ಹಾಕ್ಕೋತಿದ್ದೆ ಅಂದ್ರೆ ನಿಮ್ಗೆ ಹಗಲೆಲ್ಲ ಕೈ ಕೂತು ಬಿಡ್ತೈತಿ. ಹಿಂಗೆ ಹಾಕ್ಕೋಬೇಕು. ಮತ್ತು ಇದು ಹೋಗಿ ಇದ್ರ ಹಿಂದಿನ ಸೈಡ್ ಹಿಂಗೆ ಸೇರಿಸ್ಬೇಕು. ಮತ್ತು ಕಟ್ ಮಾಡ್ಕೋಬೇಕು. ಇದೇ ಥರ ಮತ್ತು ಹಾಕಬೇಕು. ನೋಡಿರಿ ಈ ಥರ ಮತ್ತೆ ಹಿಂಗೆ ಥರ ಹಾಕ್ಕೊಂಡು ಈ ಥರ ಹಾಕ್ಕೋಬೇಕು. ಇದೇ ಥರ ನಿಮ್ಮ ಫುಲ್ ಸೀರೆಗೆ ಹಾಕ್ಕೊಂಡ್ರೆ 1 ತಾಸ್ನಾಗ ಆಗ್ಬಿಡ್ತೈತಿ ನಿಮ್ಮ ಥರ. ಇದೇ ಥರ ಹಾಕ್ಕೊಂಡ್ರೆ ನಾ ಒಂದು ಸೀರೆ 1 ತಾಸ್ನಾಗ ಹಾಕ್ಕೊಂಡಿರ್ತೀನಿ ಈ ಥರ. ಅದಕ್ಕೆ ನಿಮಗೆ ಹೇಳ್ಕೊಟ್ಟಿರ್ತೀನಿ. ಇದು ಈ ಥರ ಗಂಟು ಹಾಕ್ಕೊಂಡು ಸೇರಿಸ್ಬಿಡ್ಬೇಕು. ನೋಡಿ ಈಗ ಇಲ್ಲಿ ನೋಡಿ ಈ ಥರ ಹಾಕ್ಕೋಬೇಕು. ಇದು ಸಮಾಗೆ ಕಟ್ ಮಾಡ್ಕೋಬೇಕು. ಈಗ ನೀವು ನೋಡಿ ಈ ಥರ ಈಗ ಹಿಡ್ಕೊಂಡು ಸವಾಗೆ ನೋಡಿ ಕಟ್ ಮಾಡ್ಕೊರಿ. ಈ ಥರ ಸಣ್ಣ ದೊಡ್ಡ ಆಗಿರ್ತಾವೆ. ಈ ಥರ ಹಿಡಿದು ಕೇಸಿ ಈ ಥರ ಕಟ್ ಮಾಡ್ಕೋಬೇಕು. ಸ್ಟಾಪ್ ಮಾಡಿ ನೋಡಿ ಈ ಥರ ಕಟ್ಕೋಬೇಕು. ನೀವು ಮನ್ಯಾಗಿದ್ದವರು ಈ ಥರ ಕಟ್ಕೊಂಡ್ರೆ ಬರ್ತೈತಿ. ನಿಮ್ಮ ಮನ್ಯಾಗ ಇದ್ದಿದ್ದು ಸೀರೆಗಳು ಹಾಕೊಂಡ್ರೆ 1 ತಾಸ್ನಾಗ ಹಿಂಗೆ ಆಗಿಬಿಡ್ತೈತಿ. ಈ ಥರ ನೋಡಿ ಈ ಥರ ಆಯ್ತು ನೋಡಿರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ಗೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.